ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮ್ಯಾಜಿಕ್ ಬೆಂಡಿ ಮಸಾಲ. ಬೇಕಾಗಿರೋ ಸಾಮಗ್ರಿಗಳು: ಅರ್ಧ kg ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ 3 ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದು, ಮ್ಯಾಜಿಕ್ ಮಸಾಲ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ಟೊಮ್ಯಾಟೊ. ಇದಿಷ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಈಗ ಒಂದು ಬಾಣಲಿಗೆ ಫಸ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದಾದಮೇಲೆ ಬೆಂಡೆಕಾಯಿ ಎಲ್ಲ ಹಾಕಿ ಫಸ್ಟು ಲೋಳೆ ಎಲ್ಲ ಹೋಗೋ ಥರ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಒಂದು 7 ನಿಮಿಷ ತಗೊಳುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ನಾನು 7 ನಿಮಿಷನೂ ಹುರಿಯೋದೆಲ್ಲ ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲ್ಯಾಗ್ ಆಗಿಬಿಡುತ್ತೆ. ಅವಾಗ ನಿಮಗೆ ಬೋರ್ ಆಗುತ್ತೆ ನೋಡೋಕ್ಕೆ. ಅದಕ್ಕೋಸ್ಕರ ನಾನು ಮಾಡಿಲ್ಲ. ನೋಡಿ, ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಹಾಗೆ ಇನ್ನೇನು ಬೆಂಡೆಕಾಯಲ್ಲಿರೋ ಲೋಳೆ ಎಲ್ಲ ಹೊರಟೋಗ್ಬಿಡುತ್ತೆ. ಇವಾಗ ಹೋಗಿದೆ ಕಂಪ್ಲೀಟಾಗಿ. ಇದನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ. ಎತ್ತಿಟ್ಕೊಂಡಾದ್ಮೇಲೆ ಮತ್ತೆ ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿ ಚಟಪಟ ಅಂತ ಅಂದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಬೇಗ ಆಗಬೇಕು ಅನ್ನೋದಾದರೆ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ, ಬೇಗ ಕಲರ್ ಬಿಟ್ಬಿಡುತ್ತೆ ಈರುಳ್ಳಿ. ಈರುಳ್ಳಿನೂ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ನಾನಿಲ್ಲಿ 1 ದಪ್ಪದು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನೂ ಚೆನ್ನಾಗಿ ಹುರ್ಕೋಬೇಕು. ಟೊಮೆಟೊ ಹುರ್ಕೋಬೇಕಾದ್ರೆ ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕ್ಕೊಳ್ಳೋಣ. ಅಂದರೆ ಈರುಳ್ಳಿ ಟೊಮೆಟೊಗೆ ಈ ಒಗ್ಗರಣೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೊದಲಿಗೆ. ಆಮೇಲೆ ಮಾಮೂಲಿ ಗೊತ್ತಲ್ವಾ, ನನ್ನ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತೇ ಇರುತ್ತೆ, ನಾನು ಒಗ್ಗರಣೆ ಸೀದೋಗಬಾರ್ದು ಅಂತ ಸ್ವಲ್ಪ ನೀರು ಹಾಕ್ಕೊಂಡಿರ್ತೀನಿ. ಹಾಕಿ ಕುದಿಯಕ್ಕೆ ಬಿಡಬೇಕು. ಹಸಿ ಸ್ಮೆಲ್ ಹೋಗೋ ತನಕ, ಮಸಾಲ ಪೌಡರ್ದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಕುದಿಯಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದಿ ಎಣ್ಣೆ ಬಿಡಬೇಕು. ಅದು ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಈಗ ನೋಡಿ, ಕುದ್ದಿ ಫುಲ್ಲು ಗಟ್ಟಿಯಾಗಿದೆ, ಹಾಗೆ ಎಣ್ಣೆ ಎಲ್ಲ ಬಿಟ್ಟಿದೆ. ಈ ಟೈಮ್ಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಬೆಂಡೆಕಾಯಿ ಹಾಕ್ಕೊಂಡು ಬೆಂಡೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅಂದರೆ ಇಡೀ ರೆಸಿಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಮ್ಯಾಜಿಕ್ ಮಸಾಲ 1 ಪ್ಯಾಕೆಟ್ ತೊಗೊಂಡಿದ್ದೀನಿ, ಅದಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿ 5 ನಿಮಿಷ ಬಿಡಬೇಕು. 5 ನಿಮಿಷ ಬಿಟ್ಟಾದಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅದೆಲ್ಲ ಹೊಂದ್ಕೊಂಡಿರುತ್ತೆ. ಹಾಗೆ ಬೆಂಡೆಕಾಯಿಗೆ ಚೆನ್ನಾಗಿ ಖಾರ ಹಿಡ್ಕೊಂಡಿರುತ್ತೆ, ಆ ಮಸಾಲೆ ಎಲ್ಲ ಹಿಡ್ಕೊಂಡು ಉಪ್ಪೆಲ್ಲ ಇಟ್ಕೊಂಡಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅನ್ನ, ಚಪಾತಿ ಇದ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಒಂದು ಹೊಸ ಫ್ಲೇವರೇ ಕೊಟ್ಟಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.